ಅಕ್ಕಮಹಾದೇವಿ ಅವರು ಕರ್ನಾಟಕದ ಪ್ರಸಿದ್ಧ ಶರಣೆಯರಲ್ಲಿ ಒಬ್ಬರು. ಅವರು ಕ್ರಿ.ಶ. 12ನೇ ಶತಮಾನದಲ್ಲಿ ಉಡುತಡಿ ಎಂಬ ಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದರು. ಅವರ ತಂದೆ ತಾಯಿಗಳು ಧಾರ್ಮಿಕ ಮತ್ತು ಭಕ್ತಿಪರರಾಗಿದ್ದರು. ಆದ್ದರಿಂದ ಅಕ್ಕ ಮಹಾದೇವಿಗೆ ಬಾಲ್ಯದಿಂದಲೇ ಭಗವಂತನಾದ ಚೆನ್ನಮಲ್ಲಿಕಾರ್ಜುನನ ಮೇಲೆ ಅಪಾರ ಭಕ್ತಿ ಬೆಳೆದಿತು. ಚಿಕ್ಕ ವಯಸ್ಸಿನಲ್ಲೇ ಅವಳು ಲೋಕದ ಆಕರ್ಷಣೆಗಳಿಗಿಂತ ಭಕ್ತಿ ಮತ್ತು ಆತ್ಮಜ್ಞಾನವನ್ನು ಮಹತ್ವವಾಗಿ ಕಾಣುತ್ತಿದ್ದಳು. ಈ ಭಕ್ತಿಭಾವ ಮತ್ತು ವೈರಾಗ್ಯವೇ ಅವಳನ್ನು ಮುಂದೆ ಮಹಾನ್ ಶರಣೆಯಾಗಿ ರೂಪಿಸಿತು. ಅಕ್ಕ ಮಹಾದೇವಿ ಕರ್ನಾಟಕದ ಪ್ರಸಿದ್ಧ ಶರಣೆಯರಲ್ಲಿ ಒಬ್ಬಳು. ಅವಳು ಚಿಕ್ಕಂದಿನಿಂದಲೇ ಭಗವಂತನಾದ ಚೆನ್ನಮಲ್ಲಿಕಾರ್ಜುನನ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದಳು. ಅವಳಿಗೆ ದೇವರೇ ಸತ್ಯವಾದ ಪತಿ, ಇತರೆ ಎಲ್ಲವೂ ತಾತ್ಕಾಲಿಕ ಎಂಬ ಭಾವನೆ ಗಾಢವಾಗಿತ್ತು. ಅವಳು ದೊಡ್ಡವಳಾದಾಗ ಅವಳ ಸೌಂದರ್ಯ ಮತ್ತು ಜ್ಞಾನವನ್ನು ನೋಡಿ ಕೌಶಿಕ ರಾಜ ಅವಳನ್ನು ವಿವಾಹವಾಗಲು ಬಯಸಿದನು. ಆದರೆ ಅಕ್ಕ ಮಹಾದೇವಿಗೆ ದೇವರ ಹೊರತು ಬೇರೆ ಯಾರನ್ನೂ ಪತಿಯಾಗಿ ಒಪ್ಪಿಕೊಳ್ಳಲು ಮನಸ್ಸಿರಲಿಲ್ಲ. ಆದರೂ ರಾಜನ ಒತ್ತಾಯ ಮತ್ತು ಪರಿಸ್ಥಿತಿಗಳಿಂದ ಅವಳು ಕೆಲವು ಷರತ್ತುಗಳೊಂದಿಗೆ ವಿವಾಹಕ್ಕೆ ಒಪ್ಪಿಕೊಂಡಳು. ಆ ಷರತ್ತುಗಳಲ್ಲಿ ಮುಖ್ಯವಾದುದು, ಅವಳ ಭಕ್ತಿಗೆ ಯಾವುದೇ ಅಡ್ಡಿ ಮಾಡಬಾರದು, ಅವಳನ್ನು ದೇವರ ಆರಾಧನೆಗೆ ಬಿಡಬೇಕು. ಆದರೆ ವಿವಾಹದ ನಂತರ ರಾಜನು ಅವಳ ಷರತ್ತುಗಳನ್ನು ಪಾಲಿಸಲಿಲ್ಲ, ಅವಳ ಭಕ್ತಿಗೆ ಅಡ್ಡಿ ಉಂಟುಮಾಡಿದನು, ಅವಳನ್ನು ಸಾಮಾನ್ಯ ಜೀವನಕ್ಕೆ ಕಟ್ಟಿಹಾಕಲು ಯತ್ನಿಸಿದನು. ಇದರಿಂದ ಅಕ್ಕ ಮಹಾದೇವಿಗೆ ತುಂಬಾ ನೋವಾಯಿತು. ಒಂದು ದಿನ ಅವಳು ನಿರ್ಧಾರ ಮಾಡಿಕೊಂಡಳು, ಈ ಲೋಕದ ಬಂಧನಗಳು, ದೇಹದ ಅಹಂಕಾರ ಮತ್ತು ಅಲಂಕಾರಗಳೆಲ್ಲವೂ ಅನಿತ್ಯವೆಂದು ಅರಿತುಕೊಂಡಳು. ದೇಹದ ಮೇಲೆ ಇರುವ ಬಟ್ಟೆ ಕೂಡ ಲೋಕೀಯ ಆಸಕ್ತಿಯ ಸಂಕೇತವೆಂದು ಕಂಡಳು. ಆದ್ದರಿಂದ ಅವಳು ಎಲ್ಲ ಬಟ್ಟೆಗಳನ್ನು ತ್ಯಜಿಸಿ ಕೇವಲ ತನ್ನ ಉದ್ದವಾದ ಕೂದಲಿನಿಂದ ದೇಹವನ್ನು ಮುಚ್ಚಿಕೊಂಡು ಭಗವಂತನ ದಾರಿಯಲ್ಲಿ ನಡೆದಳು. ಅವಳಿಗೆ ದೇಹದ ಲಜ್ಜೆ ಅಥವಾ ಭಯ ಇರಲಿಲ್ಲ, ಏಕೆಂದರೆ ಅವಳ ಮನಸ್ಸು ಸಂಪೂರ್ಣವಾಗಿ ಶಿವನ ಭಕ್ತಿಯಲ್ಲಿ ಲೀನವಾಗಿತ್ತು. ಅವಳು ಲೋಕದ ಎಲ್ಲ ಆಕರ್ಷಣೆಗಳನ್ನು ತ್ಯಜಿಸಿ ಆತ್ಮಜ್ಞಾನ ಮತ್ತು ಭಕ್ತಿಯ ಮಾರ್ಗವನ್ನು ಆರಿಸಿಕೊಂಡಳು. ಅಕ್ಕ ಮಹಾದೇವಿ ನಂತರ ಅನುಭವ ಮಂಟಪಕ್ಕೆ ತೆರಳಿ ಬಸವಣ್ಣ ಮತ್ತು ಇತರ ಶರಣರ ಜೊತೆ ತತ್ವಚರ್ಚೆ ನಡೆಸಿದಳು. ಅವಳ ವಚನಗಳು ಭಕ್ತಿ, ವೈರಾಗ್ಯ ಮತ್ತು ಆತ್ಮಸಾಕ್ಷಾತ್ಕಾರದ ಮಹತ್ವವನ್ನು ತಿಳಿಸುತ್ತವೆ. ಸಾರಾಂಶ: ಅಕ್ಕ ಮಹಾದೇವಿ ಬಟ್ಟೆ ತ್ಯಜಿಸಿದದ್ದು ದೇಹದ ಅಹಂಕಾರವನ್ನು ತೊರೆದು ಸಂಪೂರ್ಣವಾಗಿ ದೇವರಲ್ಲಿ ಲೀನವಾಗಲು ಮತ್ತು ಲೋಕೀಯ ಬಂಧನಗಳಿಂದ ಮುಕ್ತವಾಗಲು. ಇದು ಅವಳ ಭಕ್ತಿ ಮತ್ತು ವೈರಾಗ್ಯದ ಉನ್ನತ ಸಂಕೇತವಾಗಿದೆ.